ಹಾಯ್ ಫ್ರೆಂಡ್ಸ್, ಈಗಾದರೆ 4 ಗಂಟೆ ಆಗಿದೆ. ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ನಮ್ಮ ದೊಡ್ಡಮ್ಮ ಆದರೆ ಅಕ್ಕಪಕ್ಕ ಮನೆಯಲ್ಲಿ ಇರೋ ಮಿಕ್ಸಿಗಳೆಲ್ಲ ಎತ್ಕೊಬಂದುಬಿಟ್ಟಿದ್ದಾರೆ. ಯಾಕಂತಂದರೆ ಒಂದು ರಿಪೇರ್ ಆದಮೇಲೆ ಇನ್ನೊಂದು ಹಾಕ್ಕೊಬೋದು ಅಂತೇಳ್ಬಿಟ್ಟು ಎತ್ಕೊಬಂದುಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಕೆಳಗಡೆಯಿಂದ ಮೇಲಕ್ಕೆ, ಮೇಲೆಯಿಂದ ಕೆಳಗಡೆ ಪಾತ್ರೆಗಳಾದರೆ ಇಳಿಸಿದ್ದು. ಹಾಗೆ ನೋಡಿ, ಈ ಥರ ತರಕಾರಿಗಳೆಲ್ಲ ಕಟ್ ಮಾಡಿಕೊಂಡ್ಬಿಟ್ಟಿದ್ದೀವಿ. ಅಡುಗೆ ಮಾಡೋ ಭಟ್ರೆಲ್ಲ ಬಂದುಬಿಟ್ಟಿದ್ದಾರೆ. ನೋಡಿ, ಎಲ್ಲ ಆಚೆ ಕಡೆ ಸಿದ್ಧತೆ ಮಾಡಿಕೊಂಡಿದ್ದೀವಿ ಎಲ್ಲ. ನೋಡಿ, ಅಲ್ಲಿ ಎಷ್ಟು ಜನ ಅಪ್ಪ ಅಂತಂದರೆ ಕೆಲಸ ಮಾಡೋದಕ್ಕೆ ನಮ್ಮ ಅಣ್ಣ ಎಲ್ಲರೂ ಕೆಲಸನೇ ಮಾಡ್ತಾನೆ ಇದ್ದಾರೆ. ನೋಡಿ ಫ್ರೆಂಡ್ಸ್, ನೋಡಿ ಹಾಗೆ ಔಟ್ಸೈಡ್ ಬಂದು ನೋಡ್ರೆ ಹಸು ಎಲ್ಲ ಮಲ್ಕೊಂಡೇ ಇತ್ತು, ನಾಯಿ ಸಹ ಅಲ್ಲೇ ಪಕ್ಕದಾಗೆ ಇತ್ತು. ನೋಡಿ, ಅಲ್ಲಿ ಲೈಫ್ ಆದರೆ ಈ ಥರ ಇರುತ್ತೆ. ನೋಡಿ, ಹಾಗೆ ಮಲ್ಕೊಂಡಿರೋರು ಮಲ್ಕೊಂಡೇ ಇದ್ರು. ಆಚೆ ಕಡೆನೇ ಊಟ ಮಾಡಿದ್ದು ಕೂಡ, ಆದರೆ ಇವರೆಲ್ಲ ಮಲ್ಕೊಂಡಿದ್ರು. ನನಗಾದ್ರೆ ನಿದ್ದೆನೇ ಬಂದಿಲ್ಲ ಫ್ರೆಂಡ್ಸ್. ಒಂದೇ ಸೌಂಡ್ ಮನೆ ಒಳಗಡೆ ಮಲ್ಕೊಂಡ್ರೆ. ನೋಡಿ, ಇವರಾದರೆ ಆರಾಮಾಗಿ ಮಲ್ಕೊಂಡವರು ಔಟ್ಸೈಡ್ ಆದರೆ. ಹಾಗೆ ನೋಡಿ, ಊಟ ಮಾಡೋದಕ್ಕೆ ಎಲ್ಲರೂ ಔಟ್ಸೈಡ್ ಬಂದು ಎಲ್ಲ ಎತ್ತಿಕ್ತಾ ಇದ್ದಾರೆ. ನಮ್ಮ ತಾತ ಆದರೆ ನೋಡ್ತಿದ್ದಾರೆ, ಏನಪ್ಪ ಇದು, ಯಾರಪ್ಪ ಇದೆಲ್ಲ ಬಂದು ಹಿಂಗೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು. ಜಸ್ಟ್ ನಾನು ಆಗ್ತಾನೆ ನಿದ್ದೆ ಎದ್ದೇಳ್ಬಿಟ್ಟು ಬನ್ನಿ, ಯಾಕಂದರೆ ನಿದ್ದೆನೇ ಬಂದಿಲ್ಲ ಫ್ರೆಂಡ್ಸ್. 4 ಗಂಟೆದಲ್ಲಿ ಮಲ್ಕೊಂಡು ಮತ್ತೆ ಎದ್ದೇಳ್ಬಿಟ್ಟು ಬಂದುಬಿಟ್ನಿ. ನೋಡಿ ಫ್ರೆಂಡ್ಸ್, ಹಸು ಆದರೆ ಇಲ್ಲಿ ಇದೆ. ನಾನು ಹೋಗಿ ವಿಡಿಯೋ ಮಾಡ್ತಿದ್ರೆ ಯಾರು ಬಂದುಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ನೋಡ್ತಾನೆ ಇದ್ದೆ. ಹಸು ಆದರೆ ನೋಡಿ, ಹಾಗೆ ನೋಡಿ, ಭಟ್ರಾದರೆ ಗ್ಯಾಸ್ನಾದರೆ ಹಚ್ಚಿಬಿಟ್ರು. ಊಟ ಮಾಡೋದಕ್ಕಾದರೆ ರೆಡಿ ಆದರೆ ಆಗಿಬಿಟ್ರು. ನೋಡಿ, ಹಾಗೆ ಎಣ್ಣೆ ಆದರೆ ಹಾಕ್ಕೊಳ್ತಿದ್ದಾರೆ. ಇವಾಗಾದರೆ ಸಾಸಿವೆ ಆದರೆ ಹಾಕ್ತಾಯಿದ್ದಾರೆ. ನೋಡಿ, ಹಾಗೆ ಈರುಳ್ಳಿ ಸಹ ಹಾಕ್ಬಿಟ್ರು. ನಮ್ಮ ಅಣ್ಣ ಕೂಡ ಇದ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಹೋಗ್ಬಿಟ್ಟು ಈ ಒಂದು ಭಟ್ರಿಗೆ. ನೋಡಿ ಫ್ರೆಂಡ್ಸ್, ಈಗಾದರೆ ಈರುಳ್ಳಿ ನಮ್ಮ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಆದರೆ ತೊಳ್ಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಅದ್ರಾಗಾದರೆ ಹಾಕ್ತಿದ್ದಾರೆ. ನೋಡಿ, ಇದಾದರೆ ಚಿಕನ್ ಸಾಂಬಾರು ಆದರೆ ಮಾಡ್ತಿದ್ದಾರೆ. ನಮ್ಮ ಅಣ್ಣ ಕೂಡ ನೋಡಿ ಚಿಕನ್ ಎತ್ತಿ ಹಾಕ್ತಿದ್ದಾರೆ. ನಮಗೆ ಅನ್ನ ಆಗಬೇಕು. ಹಾಗೆ ನೋಡಿ, ಒಂದು ಪ್ಯಾಕೆಟ್ ಅರಿಶಿನ ಪೌಡ್ರ್ ಸಹ ಹಾಕ್ಕೊಂಡು ಚೆನ್ನಾಗಾದರೆ ಮಿಕ್ಸ್ ಮಾಡ್ತಿದ್ದಾರೆ. ನೋಡಿ, ನನಗಾದರೆ ಜಾಸ್ತಿ ಈ ಕೋಪನೇ ಬಂದುಬಿಟ್ಟಿತ್ತು. ಯಾಕಂತಂದರೆ ಎಲ್ಲಿ ನೋಡ್ರೇನು ಪಾತ್ರೆಗಳೇ, ಎಲ್ಲಿ ನೋಡ್ರೇನು ಎಲ್ಲ ಕಡೆನೂ ಅಂಗಡಿಗಳಾದರೆ ಇಕ್ಬಿಟ್ಟಿದ್ರು. ಮನೆಯೆಲ್ಲ ಔಟ್ಸೈಡ್ ಬಂದರೆ ಔಟ್ಸೈಡೆಲ್ಲ ಇಕ್ಬಿಟ್ಟಿದ್ರು. ನೋಡಿ, ಆ ಕಡೆ ಆದರೆ ಬಿರಿಯಾನಿಗೆ ಇಕ್ತಾ ಇದ್ದಾರೆ. ನೋಡಿ, ಅಂಕಲ್ ಆದರೆ ಭಟ್ರಾದರೆ ಬಿರಿಯಾನಿಗಾದರೆ ರೆಡಿ ಮಾಡ್ತಿದ್ದಾರೆ. ಒಂದು ಸೈಡ್ ಆದರೆ ಈಗಾದರೆ ಈರುಳ್ಳಿ ಎತ್ತಾಕ್ತಿದ್ದಾರೆ ಅಂಕಲ್ಲು. ಫ್ರೆಂಡ್ಸ್, ಹೀಗೆ ಇತ್ತು ಹಬ್ಬ. ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆ ನನಗಾದ್ರೆ ತುಂಬ ಲೈಫ್ ಅಂದರೆ ಈ ಒಂದು ಸ್ವೀಟ್ ಮೆಮೊರಿನೇ ಅಂತಲೇ ಅನ್ಬೋದು. ನೋಡಿ, ಹಾಗೆ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಶುಂಠಿ ಪೇಸ್ಟ್ ಆದರೆ ಹಾಕ್ತಿದ್ದಾರೆ. ನೋಡಿ, ಚೆನ್ನಾಗಿ ಹಾಕಿ ಮಿಕ್ಸ್ ಆದರೆ ಮಾಡ್ತಿದ್ದಾರೆ. ನೋಡಿ, ಬಿರಿಯಾನಿಗೆ ಹಾಕಲೇಬೇಕಲ್ಲ ಅಂತೇಳ್ಬಿಟ್ಟು ಹಾಕ್ತಿದ್ದಾರೆ. ಹಾಗೆ ಚಿಕನ್ ಆದರೆ ಎತ್ತಿದ್ರಾಗ ಹಾಕ್ಬಿಟ್ರು. ನೋಡಿ, ಈಗಾದರೆ ಮಿಕ್ಸ್ ಆದರೆ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ಸಾಲ್ಟ್ ಆದರೆ ಹಾಕ್ತಿದ್ದಾರೆ. ನೋಡಿ, ಹಳ್ಳಿ ಕಲ್ಚರ್ ಅಂದರೆ ಈ ಥರನೇ ಇರುತ್ತೆ ಫ್ರೆಂಡ್ಸ್. ನನಗಾದರೆ ತುಂಬಾ ಖುಷಿ ಆಯಿತು ಎಲ್ಲರೂ ನೋಡಿದ್ದಕ್ಕಾಗಿ. ಇದ್ರಿಗೆ ನೋಡಿ, ಎಲ್ಲರೂ ಅದೊಂದು ಕೆಲಸ ಇದೊಂದು ಕೆಲಸ ಮಾಡ್ತಾನೆ ಇದ್ದಾರೆ. ಇವಾಗ ಪುದೀನ ಸಾಕಾಗಿಲ್ಲ ಅಂತೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಆದರೆ ಹೋಗ್ಬಿಟ್ಟು ಪುದೀನ ಆದರೆ ಕೊಯ್ತಾ ಇದ್ಲು. ಈ ಅಂಕಲ್ ಆದರೆ ಒಂದು ಕಡೆ ಅಡುಗೆ ಆದರೆ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ನಮ್ಮ ಅಣ್ಣ ಕಬಾಬ್ಗೆಲ್ಲ ರೆಡಿ ಮಾಡಿಕೊತಿದ್ದಾರೆ. ಹಾಗೆ ನೋಡಿ ಫ್ರೆಂಡ್ಸ್, ಬಿರಿಯಾನಿ ಪೌಡ್ರು ಎಲ್ಲ ಎತ್ತಿ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ. ನೋಡಿ, ಯಾವ ಥರ ಮಿಕ್ಸ್ ಮಾಡ್ತಿದ್ದಾರಪ್ಪ ಅಂತಂದರೆ, ಆಚೆ ಕಡೆ ಮನೆ ಒಳಗಡೆ ಘಮ ಅಂತ ಬರ್ತಿತ್ತು ಈ ಒಂದು ನಾನ್ ವೆಜ್ ಆದರೆ. ನೋಡಿ, ಈಗಾದರೆ ನೀರಾದರೆ ಹಾಕ್ತಾ ಇದ್ದಾರೆ ಅಂಕಲ್ಲು. ನನಗದು ಘಮ ಅಂತಲೇ ಬರ್ತಿತ್ತು ಫ್ರೆಂಡ್ಸ್. ಯಾಕಂತಂದರೆ ಯಾವತ್ತು ಎಲ್ಲರ ಮನೆದಾಗೂ ನಾನ್ ವೆಜ್ಜೇ. ನಮ್ಮ ಅಣ್ಣ ಆದರೆ ನೋಡಿ ಕಬಾಬ್ಗೆ ಎಲ್ಲ ಇದು ಮಾಡ್ತಿದ್ದು. ನಮ್ಮ ಅಣ್ಣ ಕಬಾಬೆಲ್ಲ ಚೆನ್ನಾಗಿ ಒರ್ಲಾಡ್ತಾವೆ. ನೋಡಿ, ನಮ್ಮ ಅಣ್ಣ ಆದರೆ ನನಗಾದರೆ ನಗು ಬಂದುಬಿಟ್ಟಿತ್ತು ನಮ್ಮ ಅಣ್ಣ ನೋಡಿ. ಈಗಾದರೆ ಸಾಂಬಾರಾದರೆ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ, ನಮ್ಮ ಚಿಕ್ಕಮ್ಮ ಅಕ್ಕ ತಂಗಿರಾದರೆ ಒಬ್ಬರು ಕೊತ್ತಂಬರಿ ಕಟ್ ಮಾಡೋದು, ಈ ಥರ ಅದು ಇದು ಎತ್ಕೊಳ್ಳೋದು ಎಲ್ಲ ಮಾಡ್ತಿದ್ರು. ಈ ಒಂದು ಭಟ್ರಿಗೆ ಎಷ್ಟು ಜನ ಗೊತ್ತಾ ಫ್ರೆಂಡ್ಸ್ ಹೆಲ್ಪ್ ಮಾಡೋದು. ನಮ್ಮ ಅಣ್ಣ, ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲ ಅದು ಎತ್ಕೊಡೋದು ಇದು ಎತ್ಕೊಡೋದು. ನೋಡಿ ಫ್ರೆಂಡ್ಸ್, ಆಚೆ ಕಡೆ ಆದರೆ ಈ ಥರ ಅಂಗಡಿಗಳಾದರೆ ಇಕ್ಕಿದ್ದಾರೆ. ಎಲ್ಲ ತಂದು ಔಟ್ಸೈಡೇ ಇಕ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತಂದರೆ ಮನೆ ಒಳಗಡೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಔಟ್ಸೈಡ್ ಆದರೆ
ಎತ್ಕೊಬಂದು ಇಟ್ಬಿಟ್ಟಿದ್ದಾರೆ ನೋಡಿ. ಈಗಾದರೆ ಮಟನ್ ಸಾಂಬಾರ್ಗಾದರೆ ಕೊಬ್ಬರಿನಾದರೆ ಮಿಕ್ಸಿಗೆ ಹಾಕ್ಕೊಂಡಿರೋ ಕೊಬ್ಬರಿನಾದರೆ ಹಾಕ್ತಿದ್ದಾರೆ ನೋಡಿ. ಹಾಕಿ ಚೆನ್ನಾಗಾದರೆ ನಮ್ಮಣ್ಣ ಮಿಕ್ಸ್ ಮಾಡ್ತಿದ್ದಾನೆ. ನಮ್ಮಣ್ಣ ಕೂಡ ಹೆಲ್ಪ್ ಮಾಡಿದ್ರು ಅಂಕಲ್ಗೆ. ಹಾಗೆ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದಾರೆ ನೋಡಿ. ಈಗಾದರೆ ಚಿಕನ್ ಸಾಂಬಾರು ರೆಡಿ ಆಗೋಗಿದೆ. ಅದನ್ನೆತ್ತಿ ಒಂದ್ರಾಗ ಸಪ್ರೇಟಾಗಿ ಹಾಕ್ಕೊಂಡಿದ್ದೀವಿ ನೋಡಿ. ಇದಾದರೆ ನಿಂಬೆ ಹಣ್ಣು ಹಾಕ್ತಿದ್ದಾರೆ. ಇದು ಬಂದ್ಬಿಟ್ಟು ಬಿರಿಯಾನಿಗೆ ಹಾಕ್ತಿರೋದು ನೋಡಿ ಫ್ರೆಂಡ್ಸ್. ಔಟ್ಸೈಡ್ ಯಾವ ಥರ ಇಕ್ಕಿದ್ದಾರೋ ಇವರೆಲ್ಲರೂ. ಈಗಾದರೆ ವೈಟ್ ರೈಸ್ ಆದರೆ ರೆಡಿ ಆಗ್ತಿದೆ. ಇನ್ನು ನಮ್ಮ ದೊಡ್ಡ ತಾತ ಆದರೆ ನೋಡ್ತಿದ್ದಾರೆ ಇವ್ರು ಏನೇನಪ್ಪ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇವರೆಲ್ಲ ನೋಡಿ ಔಟ್ಸೈಡ್ ಕುತ್ಕೊಂಡು ಏನು ಪಾಠ ಬೀಳ್ತಿದ್ದಾರಪ್ಪ ಅಂತಂದರೆ. ಫ್ರೆಂಡ್ಸ್ ನೋಡಿ ಈಗಾದರೆ ವೈಟ್ ರೈಸ್ಗೆ ಅದೇ ರೆಡಿ ಆಗ್ತಿದೆ ನೋಡಿ. ಔಟ್ಸೈಡ್ ಇಲ್ಲಿ ಬಂದು ನೋಡ್ರೆ ಕುರಿ ತಲ್ಲೇನ ಆದರೆ ಇದು ಮಾಡ್ತಿದ್ರು ಇವರು ನೋಡಿ ಬೆಂಕಿದಲ್ಲಾದರೆ. ಫ್ರೆಂಡ್ಸ್ ನೋಡಿ ನಮ್ಮ ತಾತವ್ರಿಬ್ಬರು, ನನ್ನ ತಮ್ಮ, ನನ್ನ ತಂಗಿ ಮತ್ತು ನಮ್ಮ ದೊಡ್ಡಪ್ಪ ಆದರೆ ಈ ಒಂದು ಕುರಿ ತಲೆನಾದರೆ ಬೆಂಕಿಯಲ್ಲಿ ಚೆನ್ನಾಗಿ ಸುಡ್ತಿದ್ರು. ನಾನು ಕೇಳಿದೆ ನಮ್ಮ ದೊಡ್ಡಪ್ಪನ ತಿಂತಾರೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ತಿಂತಾರೆ ಅಂತ ಕೂಡ ಹೇಳಿದ್ರು. ಬಟ್ ನಾನು ಇದುವರೆಗೂ ತಿಂದೇ ಇಲ್ಲ, ತಿನ್ನೋದು ಕೂಡ ಇಲ್ಲ ನನಗೆ. ಅದನ್ನ ಹೆಂಗೆ ತಿಂತಾರಪ್ಪ ಅಂತ ಕೂಡ ಗೊತ್ತಿಲ್ಲ ನನಗಾದರೆ. ನಿಜವಾಗಿ ನಮ್ಮಮ್ಮ ಬಂದು ನೋಡ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಹುಡುಗ ಆದರೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಮುಖ ಬಚ್ಚಿಕ್ಕೊಂಡು ಆದರೆ ಬರ್ತಿದ್ದಾರೆ ನೋಡಿ ಫ್ರೆಂಡ್ಸ್, ಯಾವ ಥರ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಹಾಗೆ ಬಂದು ನೋಡಿ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಎಲ್ಲರೂ ಅಂಕಲ್ಗೆ ಅದು ಇದು ಎತ್ಕೊಡೋದು ಎಲ್ಲ ತಂದು ಔಟ್ಸೈಡ್ ಇಕ್ಕೋದೆಲ್ಲ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಯಾವ ಥರ ಇಕ್ಕಿದ್ರು ಎಲ್ಲ ತಂದು ಔಟ್ಸೈಡ್ ಆದರೆ ಇಕ್ಬಿಟ್ಟಿದ್ದಾರೆ. ಎಲ್ಲೂ ಹೋಗೋಕೆ ಕೂಡ ಜಾಗ ಇದ್ದಿಲ್ಲ. ಎಲ್ಲರೂ ಮನೆ ಒಳಗಡೆ ಬಂದು ನೋಡ್ರಿ ನಮ್ಮ ಚಿಕ್ಕಮ್ಮವ್ರು ಎಲ್ಲರೂ ನೋಡಿ ಮೆಣಸಿನ್ಕಾಯಿ ಎಲ್ಲ ಕೊಯ್ತಿದ್ದಾರೆ. ನಮ್ಮ ಅಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಇವರಿಬ್ಬರು ಇದ್ಕೊಂಡು ಏನು ನಿಂದು ಯಾವತ್ತೂ ವಿಡಿಯೋಗಳು ಮಾಡಿದಾನ ಕೆಲಸ ಅಂತ ಹೇಳ್ಬಿಟ್ಟು ಬೈದರು ನನ್ನಾದರೆ. ಬಟ್ ನಾನು ಟೆನ್ಷನ್ ತಗೊಂಡೆ. ಅವ್ನು ನೋಡಿ ಫ್ರೆಂಡ್ಸ್ ಹಾಗೆ ಮುದ್ದೆಗಳಾದರೆ ಮಾಡ್ತಿದ್ದಾರೆ ಅಕ್ಕ ತಂಗಿರಿಬ್ಬರು ಸೇರಿಕೊಂಡು. ನಮ್ಮ ಅಮ್ಮ ಆದರೆ ಅಡುಗೆ ಮಾಡೋದ್ರಲ್ಲಿ ಫಸ್ಟು ಎಲ್ಲಾದರೂ ಏನಾದರೂ ಆಗಲಿ ಅಡುಗೆ ಮಾಡೋದ್ರಲ್ಲಿ ಹೋಗ್ತಾರೆ ನೋಡಿ. ನಮ್ಮ ಅಮ್ಮ ಎತ್ತೆತ್ತಿ ಇದಾಗ್ತಿದ್ರೆ ಇವ್ರು ಮುದ್ದೆಗಳಾದರೆ ಮಾಡ್ತಿದ್ದಾರೆ. ನಮ್ಮ ತಾತ ಹತ್ರ ಒಳಗಡೆ ಬಂದರು ನೋಡಿ ಫ್ರೆಂಡ್ಸ್ ಯಾವ ಥರ ಮುದ್ದೆಗಳು ಮಾಡ್ತಿದ್ದಾರೆ. ಇವರು ಮೂವರು ಅಕ್ಕ ತಂಗಿರು, ಮೂವರು ಸ್ವಂತ ಅಕ್ಕ ತಂಗಿರೇ ನೋಡಿ, ಮೂವರು ಸೇರ್ಕೊಂಡ್ಬಿಟ್ಟಿದ್ದಾರೆ ಈ ಒಂದು ಮುದ್ದೆಗಳು ಮಾಡೋದಕ್ಕಾದರೆ. ಫ್ರೆಂಡ್ಸ್ ಹಾಗೆ ಔಟ್ಸೈಡ್ ಬಂದು ನೋಡ್ರೆ ಕಬಾಬ್ ಆದರೆ ರೆಡಿ ಆಗ್ತಾಯಿತ್ತು. ಕಬಾಬ್ ಆದರೆ ಘಮ ಘಮ ಅಂತ ಬರ್ತಿತ್ತು. ಆದರೆ ನೋಡಿ ಎಷ್ಟೊಂದು ಕೆಂಪಗಾದರೆ ಕಾಣಿಸ್ತಿದೆ. ಈ ಒಂದು ಕಬಾಬ್ ಆದರೆ ಎಲ್ಲರೂ ಕಬಾಬ್ನ ನೋಡಿಕೊಂಡೆ ಎದ್ದೋಗಿರ್ತಾರೆ. ನಿಜವಾಗ್ಲೂ ಜಾಸ್ತಿ ಜನ ಚಿಕನ್ ಸಾಂಬಾರು ಮಟನ್ ಸಾಂಬಾರಿಗಿಂತ ಕಬಾಬೇ ಜಾಸ್ತಿ ತಿನ್ನೋದಲ್ಲ ಫ್ರೆಂಡ್ಸ್. ನೋಡಿ ಅಂಕಲ್ ಚೇರ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಾದರೆ ಕಬಾಬ್ ಆದರೆ ಮಾಡ್ತಿದ್ದಾರೆ ನೋಡಿ. ಈ ಥರ ಔಟ್ಸೈಡ್ ಈ ಥರ ಒಂದು ಇದ್ದಿತ್ತು. ಬಟ್ ಹೆಂಗೋ ನನಗನ್ಸುತ್ತೆ ಔಟ್ಸೈಡ್ ಇಕ್ಕಿ ಮಾಡಿರೋದೇ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಮನೆ ಒಳಗಡೆ ಹಾಕ್ತಾ ಇದ್ದಿಲ್ಲ ನಿಜವಾಗ್ಲೂ ಮಾಡೋದಕ್ಕೆ, ಔಟ್ಸೈಡೇ ಮಾಡ್ತಿದ್ದಾರೆ. ಅಮ್ಮ ನಮ್ಮ ದೊಡ್ಡಮ್ಮವರೆಲ್ಲ ಇದ್ಕೊಂಡು ಒಳಗಡೆ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ರು. ಬಟ್ ಆ ಅಂಕಲ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಔಟ್ಸೈಡ್ ಆದರೆ ಮಾಡಿದ್ರು. ಕಂಫರ್ಟಬಲ್ ಆಗಿರುತ್ತಲ್ಲ ಫ್ರೆಂಡ್ಸ್ ಔಟ್ಸೈಡ್ ಮಾಡಿದ್ರೆ. ನೋಡಿ ಕಬಾಬ್ ಆದರೆ ಎತ್ತೆತ್ತೆ ಅಂಕಲ್ಲು ಬೆಂದಿರೋದೆಲ್ಲ ಎತ್ತೆತ್ತೆ ಅಂಕಲ್ ಒಂದು ಸೈಡ್ಗಾದರೆ ಹಾಕ್ತಿದ್ದಾರೆ ನೋಡಿ. ಕಬಾಬ್ ಆದರೆ ನನಗಾದರೆ ಬೇಗ ತಿಂದ್ಬಿಡೋಣ ಅಂತ ಅನಿಸ್ತು. ಕಬಾಬ್ ಆದರೆ ನಿಜವಾಗ್ಲೂ
ಹಾಗೆ ನೋಡಿ ಫ್ರೆಂಡ್ಸ್, ಈಗಾದರೆ ಊಟಕ್ಕೆ ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಪ್ಪ, ನಮ್ಮ ಚಿಕ್ಕಮ್ಮ ಎಲ್ಲರೂ. ಅಪ್ಪ ಆದರೆ ವೈಟ್ ಮಾಡ್ತಿದ್ದಾನೆ, ಇನ್ನೂ ಮುದ್ದೆ ಬಂದಿಲ್ವೇ ನನಗಂತೇಳ್ಬಿಟ್ಟು. ಇವರೆಲ್ಲರೂ ಬಿರಿಯಾನಿ ತಿಂತಿದ್ದಾರೆ. ಅಪ್ಪ ಬಿರಿಯಾನಿ ಇವೇನು ತಿನ್ನೋದಿಲ್ಲ, ಮುದ್ದೆನೇ ತಿನ್ನೋದು. ನೋಡಿ ಅಪ್ಪ ಮುದ್ದೆ ನೋಡಿದ ತಕ್ಷಣ ಖುಷಿ ಪಟ್ಬಿಟ್ರು. ಅಪ್ಪ ಆದರೆ ನೋಡಿ ಎಲ್ಲರೂ ತಿಂತಿದ್ದಾರೆ, ನಮ್ಮ ತಂಗಿ, ನಮ್ಮ ಚಿಕ್ಕಮ್ಮ ಎಲ್ಲರೂ. ಕಬಾಬು, ಚಿಕನ್ ಸಾಂಬಾರು, ಬಿರಿಯಾನಿ, ಮಟನ್ ಸಾಂಬಾರು, ವೈಟ್ ರೈಸು, ರಸಮ್ ಈ ಥರ ಸ್ಪೆಷಲ್ಸ್ ಆದರೆ ಮಾಡಿದರು. ನೋಡಿ ತಿಂತವ್ರೆ ಎಲ್ಲರೂ. ಇನ್ನು ನಾವು ತಿನ್ನಬೇಕು ಅಂತೇಳ್ಬಿಟ್ಟು ತಿನ್ನೋದಕ್ಕಾದರೆ ಕುತ್ಕೊಂಡ್ರಿ. ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋನ, ಇದು ಇನ್ನೂ ಕಂಟಿನ್ಯೂ ಆಗುತ್ತೆ. ಇನ್ನೂ ನಮ್ಮ ವಿಡಿಯೋಗಳನ್ನ ನೋಡ್ಬೇಕಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.